ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಬೆಂಗಳೂರಿಗರಿಗೆ ಅದರಲ್ಲೂ ಮೆಟ್ರೋ ಪ್ರಯಾಣಿಕರಿಗೆ ಸಂತಸದ ಸುದ್ದಿ. ಹಳದಿ ಮಾರ್ಗದ ಟ್ರೈನ್ ಈಗ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ರೈನ್ ಅನ್ನ ಗಮನಿಸಬಹುದಾಗಿದೆ. ಸುಮಾರು 16 ಸ್ಟೇಷನ್ಗಳನ್ನ ಒಳಗೊಂಡಂತಹ ಈ ಒಂದು ಹಳದಿ ಮಾರ್ಗದಲ್ಲಿ ಈ 19.5 ಕಿಲೋಮೀಟರ್ ಉದ್ದದ ಈ ಮೆಟ್ರೋ ಲೈನ್ ಈಗಾಗಲೇ ಆರಂಭ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಈ ಭಾಗದ ಜನರಿಗೆ, IT-BT ಉದ್ಯೋಗಿಗಳಿಗೆ ತುಂಬಾ ಅನುಕೂಲಕರ ಆಗುವಂತಹ ಮೆಟ್ರೋ ಟ್ರೈನ್ ಇದು. ಈ ಒಂದು ಲೈನ್ ಓಪನ್ ಆಗುತ್ತೆ. ನೋಡಬಹುದು, ಒಟ್ಟು 16 ಸ್ಟೇಷನ್ಗಳು ಬರುವಂತಹ ಈ ಒಂದು ಮೆಟ್ರೋ ಟ್ರೈನ್ ಎಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ, ಬಯೋಕಾನ್ ಹೆಬ್ಬಗೋಡಿ, ಉಸ್ಕೂರ್ ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಕೋನಪ್ಪ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಬೆರಟನ ಅಗ್ರಹಾರ, ಹೊಸ ರೋಡು, ಸಿಂಗ್ಸಂದ್ರ, ಮತ್ತೆ ಕೂಡ್ಲಿಗೇಟು, ವಂಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡು, BTM ಲೇಔಟು, ಜಯದೇವ ಹಾಸ್ಪಿಟ್ಲು, ಮತ್ತೆ ರಾಗಿಗುಡ್ಡ. ಈ ಡಿಸ್ಪ್ಲೇ ಕೂಡ ಆಗ್ಲೇ ರೆಡಿ ಆಗಿರುವಂತದ್ದು. ಈ ರೀತಿ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳನ್ನ ಒಳಗೊಂಡಂತ ಈ ಒಂದು ಲೈನ್ ಮೆಟ್ರೋ ಟ್ರೈನ್ ಉದ್ಘಾಟನೆ ಆಗ್ತಾ ಇರುವಂತದ್ದು ಬೆಂಗಳೂರಿಗರಿಗೆ ತುಂಬಾ ಅನುಕೂಲಕರ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಸಾಕಷ್ಟು 2-3 ವರ್ಷಗಳಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಯೆಲ್ಲೋ ಲೈನ್ ಓಪನ್ ಆಗುತ್ತೆ, ಈ ಭಾಗದ ಬೆಂಗಳೂರು ದಕ್ಷಿಣ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಜನರಿಗೆ ಹೇಗೆ ತುಂಬಾ ಅನುಕೂಲಕರ ಆಗುತ್ತೆ ಇದು ಅನ್ನುವಂಥದ್ದನ್ನ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎದುರು ನೋಡ್ತಾ ಇದ್ರು. ಈಗಾಗಲೇ ರೈಲ್ವೆ ಸುರಕ್ಷತಾ ಆಯೋಗ ಟೆಸ್ಟ್ ಗಳನ್ನ ಮಾಡಿದೆ. ಟೆಸ್ಟ್ ಅನ್ನ ಮಾಡಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತೋ ಈಗ ನಗರಾಭಿವೃದ್ಧಿ ಇಲಾಖೆ ಕೂಡ ಮತ್ತೆ BMRCL ಕೂಡ ಉದ್ಘಾಟನೆಗೆ ಸಜ್ಜಾಗಿರುವಂತದ್ದು. ಉದ್ಘಾಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿಗರಿಗೆ ತುಂಬಾ ಅನುಕೂಲಕರ ಆಗುವಂತದ್ದು ನೋಡ್ಬೋದು. ಯಾವ ರೀತಿಯಾಗಿ ಹೊಸ ಟ್ರೈನ್ಗಳು ಈ ಒಂದು ಯೆಲ್ಲೋ ಲೈನಲ್ಲಿ ಒಟ್ಟು 3 ಟ್ರೈನ್ಗಳು ಓಡಾಡುತ್ತೆ. 25 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ ಒಂದು ಟ್ರೈನ್ ಬರ್ಲಿಕ್ಕೆ. ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಂದು ಟ್ರೈನ್ ಬರುತ್ತೆ. ಒಟ್ಟು 4 ಟ್ರೈನ್ ಆಗುತ್ತೆ. ಆಗ 20 ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ ಅನ್ನುವಂಥದ್ದು. ಹೀಗೆ ಇನ್ನು ಒಟ್ಟು 16 ಟ್ರೈನ್ಗಳು ಈ ಲೈನಲ್ಲಿ ಓಡಾಡ್ಲಿಕ್ಕೆ ಅವಶ್ಯಕತೆ ಇದೆ. 16 ಟ್ರೈನ್ಗಳು ಬಂದಾಗ 5 ನಿಮಿಷಕ್ಕೊಮ್ಮೆ 4 ನಿಮಿಷಕ್ಕೊಮ್ಮೆ ಟ್ರೈನ್ ಬರ್ತಾನೆ ಇರ್ತವೆ. ಅಂತಹ ಒಂದು ಈ ಒಂದು ಟ್ರೈನ್ ಓಡಾಡ್ಲಿಕ್ಕೆ ತುಂಬಾ ಅನುಕೂಲಕರ ಆಗುತ್ತೆ. ಒಟ್ಟಾರೆ ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗತ್ತೆ ಅಂತ ಎದುರು ನೋಡ್ತಾ ಇದ್ದವರಿಗೆ ತುಂಬಾ ಸಿಹಿ ಸುದ್ದಿ ಇದು. ಹೊಸ ಕೋಚ್ಗಳು, ರೈಲ್ವೆ ಕೋಚಿಂದ ಕೂಡಿರ್ತಕ್ಕಂಥದ್ದು ಹೊಸ ಟ್ರೈನು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಈ ಭಾಗ IT-BTಗಳಿಗೆ ಉದ್ಯೋಗ ಅಲ್ಲದೆ ಸಿಲ್ಕ್ ಬೋರ್ಡು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಟ್ರಾಫಿಕ್ ನಿವಾರಣೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಪಡದಲ, ಪಬ್ಲಿಕ್ ಟಿವಿ, ಬೆಂಗಳೂರು.